ದರ್ಶನ ಹೋಗುವಂತ ಸಂದರ್ಭದಾಗ ನಾ ಸಂಜೆ ಮುಂದ ಕೈ ಹಿಡ್ಕೊಂಡು ಹೋಗಿದ್ದೆ. ಒಳಗೆ ಹೋದ್ವಿ ಇಬ್ರು, ನಾವು ಅಜ್ಜಾರ್ ಒಳಗೆ ಹೋದ್ವಿ. ಅವ್ರು ಅಜ್ಜಾರ್ ದಾನಮ್ಮನ ಮೂರ್ತಿ ಮುಂದೆ ನಿಂತ್ಕೊಂಡು ಆ ಸಾನ್ನಿಧ್ಯದೊಳಗೆ ನಿಂತ್ಕೊಂಡು ಹಿಂಗೆ ಕೈ ಮಾಡಿದ್ರು. ಅಮ್ಮ ನಾಳೆ ನಾವು ಊರಿಗೆ ಹೋಗ್ತೀನಿ ಅಪ್ಪನೇ ನಾವು ಕೇಳಿ ನಾನು ನೋಡಿ ಯಾರು ಮಾತಾಡ್ತಾರೆ ಇವರು ಸಣ್ಣ ಊರಿಗೆ ಏನು ಗೊತ್ತಾಗ ನೋಡಿದೆ ಯಾರು ಮಾತಾಡ್ತಾರೆ ಇವರು ಅಪ್ಪನೇನ್ರವ ಅಂತ ಕೇಳಿದ್ರು. ಅದು ಅಪ್ಪನೇ ಅವತ್ತ ಆಗಲಿ ಹೋಗಿ ವಸತಿ ಇದ್ರು. ಮುಂಜಾನೆ ಬಂದು ಸ್ನಾನ ಪೂಜೆ ಮಾಡ್ಕೊಂಡು ದರ್ಶನಕ್ಕೆ ಬಂದ್ರು. ನಾವು ಇವತ್ತು ಹೋಗ್ಬೇಕಂತಿರುವ ಅಪ್ಪನೇನ್ರವ ಅಂತ ಕೇಳಿದ್ರು. ಬಲಿಕೆ ಹೋಗಿತ್ತು ಅವರು ಪ್ರಯಾಣ ನೋಡಿ ಎಷ್ಟು ಶ್ರದ್ಧೆ. ಅವರು ತಪಸ್ವಿಗಳು ಅಂದ್ರೆ ಅದು ಬಹಳ ಜನರಿಗೆ ಅದೇನಪ್ಪ ಕಲ್ ಮೂರ್ತಿ ಅದೇನಪ್ಪ ಹಂಗಂತ ಭಾವ. ಯಾವಾಗ 12ನೇ ಶತಮಾನದಾಗ ಆಗಿ ಹೋದಂತ ದಾನಮ್ಮ ತಾಯಿ ಅಲ್ಲಿ ಅಂಥ ಒಂದು ಅಪ್ಪಣೆ ಕೊಡ್ತಕ್ಕಂಥ ಒಂದು ಸದ್ಭಾವ. ಕೇಳುವವರೆಲ್ಲ ಅಂತ ಸದ್ಭಾವ ಬೇಕು. ಎಲ್ಲರಿಗೂ ಕೈ ಮುಗಿದ್ರು ಅಪ್ಪಣೆ ಆಗ್ಲದಂತಿಲ್ಲ. ಕೇಳೋರಿಗೂ ಆ ಶ್ರದ್ಧೆ ಬೇಕಾಗ್ತದೆ. ಇದು 1 ವರ್ಷ ಅಲ್ಲ, ಸುಮಾರು ಅಜ್ಜಾರ್ಗಳು ಹೋದಾಗ ನಾ ಈ ಘಟನೆ ನೋಡಿದ್ದೆ. ನಾನು ನೋಡಿ ನಾನು ಪ್ರತಿ ವರ್ಷ ಅಜ್ಜಾರ್ಗಳು ಹೋಗ್ತೀನಿ. 1 ವರ್ಷ ನಾವೇನ್ ಮಾಡಿದ್ವಿ, ನಮ್ಗೆ ಹೋಗಾಕ ಆಗಿನ ಕಾಲದಾಗ ವಾಹನ ಇದ್ದಿದ್ದಿಲ್ಲ, ಏನಿದ್ದಿಲ್ಲ. ನಾವಲ್ಲೇ ಮಠದಾಗ ಹೋಗ್ಕೊಂಡಿದ್ವಿ. ಏನಪ್ಪ ನಮ್ಮಲ್ಲಿ ರೊಕ್ಕ ಇಲ್ಲ, ಏನಿಲ್ಲ, ದಕ್ಷಿಣಕ್ಕೂ ರೊಕ್ಕ ಬಂದಿಲ್ಲ, ಏನಿಲ್ಲ, ಗುಡ್ಡಾಪುರಕ್ಕೆ ಹೆಂಗ್ ಹೋಗೋದು, ನಾವ್ ಏನ್ ಮಾಡೋದು ಅಂತ ತಿಳ್ಕೊಂಡು ಕೇಳಿದೆ. ಇಲ್ಲ ಅಜ್ಜಾರ್ ಬಾ ಅಂತಾರೆ, ಎಲ್ಲ ಒಟ್ಟುಗಳಿಗೆ ಮರಿಗಳಿಗೆ ಬಾ ಅಂತಾರೆ, ಹೋಗೋದು. ಆಯ್ತು ದಾನಮ್ಮ ತಾಯಿ ನಮ್ಮನ್ನ ಕರ್ಸ್ಕೊಂಡ್ರೆ ಬರ್ತೀವಿ ಅಂತ ನಾವು ಹುಡುಗಾಡಿ ಮಾಡಿದ್ವಿ. ಮುಂದೊಂದು 5-10 ನಿಮಿಷ ಆಗಿದ್ದಿಲ್ಲ ಏನೋ ಒಬ್ಬ ಗಾಡಿ ಹತ್ತಿಸಿ ನಾನು ಇಲ್ಲ ನಿಮ್ನೆಲ್ಲ ಕರ್ಕೊಂಡು ಗುಡ್ಡಾಪುರಕ್ಕೆ ಬಾ ಅಂತ ಹೇಳಲ್ಲ. ಅದಕ್ಕೆ ಹತ್ರಿ ಗಾಡಿ. ನಾವೇ ನಮ್ಮ ರೊಕ್ಕ ಮತ್ತೆ ನೋಡುವಂತ ಕೂಡ ಇಲ್ಲ ಹತ್ರಿ ಅಂತ ನಾವು ಗಾಡಿಯಾಗ ಹತ್ತಿ ಕುತ್ಕೊಂಡು ಗುಡ್ಡಾಪುರ ದೇವಸ್ಥಾನ ಮುಂದೆ ಹೋಗಿ ಗಾಡಿ ನಿಂತು ಹೆಣ್ಮಕ್ಳು ಧಾರವಾಡ ದುರ್ಗಾ ಮಠದಿಂದ ಒಟ್ಟುಗಳು ಕರ್ಕೊಂಡ್ ಬಂದಿರೋದ್ರಿಂದ ಅದನ್ನ ಬಾಡಿಗೆ ತಗೊಂಡು ಘಟನೆಗಳು ನಾನು ಸುಮಾರು 15-15 ವರ್ಷ ಇಂಥ ಘಟನೆಗಳ ಅನೇಕ ಘಟನೆಗಳನ್ನು ನೋಡಿದ್ಮೇಲೆ ನಾವು ಯಾಕೆ ದಾನಮ್ಮ ತಾಯಿ ಬೈ ಹೋಗ್ಬಾರ್ದು ಅಂತ ತಿಳ್ಕೊಂಡು ನಾವು ಸಾಕಷ್ಟು ಆ ಶ್ರದ್ಧೆಯನ್ನು ಬೆಳೆಸ್ಕೊಂಡಿವಿ. ಶ್ರದ್ಧಾ ಲಭತೆ ಜ್ಞಾನ. ಮನುಷ್ಯನಲ್ಲಿ ಶ್ರದ್ಧೆ ಇಲ್ಲ ಮಾತ್ರ ನಮ್ಗೆ ಒಳ್ಳೆ ಜ್ಞಾನನೇ ಕೊಡ್ತದೆ. ಶ್ರದ್ಧೆ ಇರಲಿಲ್ಲ ಅಂದ್ರೆ ಏನ್ ನೀವು ಎಂಥ ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತರು ಅಲ್ಲಿ ನಿಮ್ಗೇನು ಸಿಗಲ್ಲ. ಅಭ್ಯಾಸದಲ್ಲಿ ಶ್ರದ್ಧೆ ಇರಲಿಲ್ಲಪ್ಪ, ಎಂಥ ಜ್ಞಾನ ಮಾಸ್ತರ ಇದ್ರು ಅವನಿಗೇನು ಹೇಳಿಲ್ಲ. ನಾವು ಆ ಶ್ರದ್ಧೆ ಬೆಳೆಸ್ಕೊಂತ ಹೋದ್ವಿ. ಬಹಳ ದಿವಸದಿಂದ ಗುಡ್ಡಾಪುರ ದಾನಮ್ಮಗೆ ನಡ್ಕೊಂಡು ಹೋಗೋದು ಮಾಡೋದು. ಬಹಳ ಜನ ನಾವು ಅಲ್ಲಿ ಗುಡ್ಡಾಪುರ ದಾನಮ್ಮ ಗುಡಿ ಮಾಡ್ಬೇಕಂತೀವಿ ಅಂತ ವಿಜಯನಗರದಲ್ಲಿ ಯಾರು ಮಾಡ್ರಪ್ಪ ಅಂತ. ಮುಂದೆ ನಮ್ಗೊಂದು ದಿವಸ ಆ ದಾನಮ್ಮ ತಾಯಿ ಸಂಕಲ್ಪ ಮಾಡಿ ಎಲ್ಲರೂ ಮಾಡ್ಬೇಕಂತಾರೆ, ನೀ ಎಲ್ಲಿ ಜಾಗ ತೋರಿಸ್ತೀವಿ ಅಲ್ಲಿ ತೋರ್ಸಮ್ಮ ಅಂತ ತಿಳ್ಕೊಂಡು ಹೇಳಿದ್ಮೇಲೆ ಮುಂದೊಂದು ಸ್ವಲ್ಪ ದಿವಸ ಆಗೋಣ ಮಹಾತ್ಮರು ಬಂದು ಏನಪ್ಪ ಇಲ್ಲೊಂದು ಗುಡಿ ಕಟ್ಬೇಕಂತ ಮಾಡಿ ಅಂತ ಕೇಳಿ ಏನಿಲ್ಲ ಇಲ್ಲ ಇದೆಲ್ಲ ಸ್ವಾಮಿಗಳು 63 ಪುರಾತನ ಪೂಜೆ ಮಾಡಿಸಿ ಇಲ್ಲೆಲ್ಲ ಸ್ವಾಮಿಗಳು ವಿಮಾನೋತ್ಸವ ಮಾಡಿ ಇದರ ಜಾಗ ಮಾಡಿದ್ರೆ ನನಗೆ ಆ ಗುಡಿ ಆಗೋದಿಲ್ಲ. ಹಾಗಾಗಿ ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ, ಇದು ಕೆರೆ ಕೆಳಗಿನ ಮಠ ಹೆಂಗ್ ಮಾಡೋದು, ನೀ ಮಾಡು ಎಲ್ಲ ಬಂದು ನಿಂತ್ಕೊಂಡು ತಿಳ್ಕೊಂಡು ಹೇಳಿದ್ಮೇಲೆ ಆ ಗುಡಿ ಕಟ್ಟಡಕ್ಕೆ ಶುರು ಮಾಡಿದ್ವಿ. ಸುಮಾರು ಅನೇಕ ತೊಂದರೆಗಳು ಇಲ್ಲ ಅಂತ ಆದ ಶ್ರದ್ಧೆ. ಒಬ್ಬ 10 ಲಕ್ಷ ರೂಪಾಯಿ ಹಾಕೊಂಡು ಗುಡಿ ಕಟ್ಟಾಕ ಬಂದ ತಗೊಂಡು ಹೋಗ್ಬಿಡ ಕೈ ತಲೆ ಮ್ಯಾಗ ಕುಂತಿರೋದು ಏನ್ ಮಾಡೋದು, ಬಹಳ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ತಾಯಿ ಹಿಂದೆ ನಿಂತು ಏನಂತ ಶ್ರದ್ಧೆ, ತಾಯಿ ಸ್ವರೂಪಗಳ ಶ್ರದ್ಧೆ ಬಂದು ನಿಂತ್ಕೊಂಡದೆ. ಆ ಶ್ರದ್ಧೆಯಿಂದ ಆ ಕೆಲಸ ಮಾಡಿದ್ವಿ. ಇವತ್ತು ಅಲ್ಲಿ ಬಹಳ ಒಳ್ಳೆ ಜಾಗೃತ ಸ್ಥಾನ ಇದೆ. ಕಾರಣ ಏನಂತಂದ್ರೆ ಶ್ರದ್ಧೆ. ಬಹಳ ಜನ ಇಲ್ಲಿ ಸಿದ್ಲಿಂಗಪ್ಪಲ್ಲಿ ಬಂದು ಚೀಟಿ ಕಟ್ಕೊಂಡು ಹೋಗ್ತಿದ್ರಲ್ಲ, ಅವ್ರ ಅಜ್ಜ ಏನ್ ಬರೀತೀವಿ ಅದ ನಾವು ಉಳ್ಳಾಡಿ ಮಾಡೋರು. ನಾವು
ಸಮಕಾಲೀಕರು ಹೊರಗಡೆಗಳು ಏನಾದ್ರು ಬರೀತಿ ನಮ್ಮ ಕೊಟ್ಟು ತೋರ್ಸ ಏನು ಈಗ ಬರೋದು ಹಿಂಗೆ ಮಾಡಿ ಪಟ್ಟದ ಚಲೋ ಕಾರಣ ಶ್ರದ್ಧೆ ಶ್ರದ್ಧೆ ಇತ್ತಪ್ಪ ಅಂದ್ರೆ ಒಳ್ಳೆದಾಗ ಶ್ರದ್ಧೆ ಇರಲಿಲ್ಲ ಅಂದ್ರೆ ಅವು ಏನು ಕೊಟ್ಟರು ಆ ದೃಷ್ಟಿಯಿಂದ ಮನುಷ್ಯನಲ್ಲಿ ಆ ಶ್ರದ್ಧಾ ಭಾವ ಬೆಳೆಸ್ಬೇಕಾದ್ರೆ ಸಂಸ್ಕಾರ ಇತ್ತಪ್ಪ ಶ್ರದ್ಧೆ ತಾನೇ ಬಂದು ಬಳಸ್ಯ ಸಂಸ್ಕಾರ ಇರಲಿಲ್ಲ ಬರೋದಿಲ್ಲ ಆ ದೃಷ್ಟಿಯಿಂದ ಬಹಳ ಶ್ರದ್ಧೆಯನ್ನು ಮನುಷ್ಯ ಬೆಳೆಸ್ಕೋಬೇಕಾಗ್ತದೆ ಕಲಿಗಿಲ್ಲ ಆದ್ದರಿಂದ ಮನುಷ್ಯದ್ರೊಳಗೆ ಬಂದಿರ್ತದೆ ಆದ್ರೊಬ್ಬ ಹೆಂಗೋ ಬೆಳೆದಿರ್ತಾನ ಅದ್ರೊಬ್ಬ ಚಲೋ ಆಗಿರ್ತದೆ ಕಾರಣ ಅಂದ್ರೆ ಅವನ ಸ್ವಭಾವ ಅವನಿರ್ತಕ್ಕಂಥ ಸಂಸ್ಕಾರ ಅವನಲ್ಲಿರ್ತಕ್ಕಂಥ ಶ್ರದ್ಧೆ ಆ ಮನುಷ್ಯನಿಗೆ ಬೆಳವಣಿಗೆಗೆ ಕಾರಣೀಭೂತರಾಗ್ತದೆ ಹೀಗಾಗಿ ಮನುಷ್ಯನಲ್ಲಿ ಶ್ರದ್ಧೆ ಬೇಕು ನಮ್ಮ ಮಠದೊಳಗೆ ನಾನು ಅಲ್ಲಿ ಸ್ಥಾಪನಾ ಮಾಡಿದವಾಗ ನಮ್ಮ ಊರವರೇ ನೀವೆಲ್ಲ ಗೊತ್ತದ ಶ್ರೀಶೈಲ ನಂದಿ ಕೂಡ ನಾನು ಶ್ರೀಶೈಲ ನಂದಿ ನಾವು ಎದ್ದು ಸ್ಥಾಪನಾ ಮಾಡಿ ಅವನಿಗೆ ಕಣ್ಣಿಗೆ ಅಂದ್ರೆ ಒಂದ್ ಕಣ್ಣು ಮುಚ್ಕೊಂಡ್ಬಿಡ್ತಿದ್ದೆ ಆ ಕಣ್ಣು ಮುಚ್ಕೊಂಡ್ಬಿಡ್ತಿದ್ದು ಅವನ ಜಾತ್ರೆ ದಿವಸ ಬಂತಂದು ಹಿಂಗ್ ಮಾಡಿ ಎರಡು ಕಣ್ಣು ಕೈಗೆ ಹಿಂಗ್ ಮಾಡಿ ನಾನು ಇವತ್ತು ನೋಡೀನಿ ಒಂದು ತಿಂಗಳದಾಗ ನನ್ನ ಕಣ್ಣು ಆರಾಮಾಗಬೇಕು ನೀನು ಗುಡಿ ದೇವಿ ನಮಸ್ಕಾರ ಹಾಕೊಂಡು ಬರ್ತೀನಿ ಅಂತ ಹೇಳಿ ಒಂದು ತಿಂಗಳು 2 ತಿಂಗಳು ಕಣ್ಣು ಆರಾಮಾಯ್ತು ಮತ್ತೆ ಆ ಜಾತ್ರೆ ಸಂದರ್ಭದೊಳಗೆ ಬಂದು ದೇವಿ ನಮಸ್ಕಾರ ಹಾಕೋದು ಬಂದು ಆ ಸೇವಾ ಸಲ್ಲಿಸಿ ತಾಯಿಗೆ ಇಟ್ಟಂತ ಶ್ರದ್ಧೆ ಏನ್ ಮಾಡೋದು ಆರಾಮ ಮಾಡೋದು ಅದು ಡಾಕ್ಟ್ರೇ ಗುಳಿಗೆ ಕೊಟ್ಟಿರ್ಬೋದು ಏನೇ ಕೊಟ್ಟಿರ್ಬೋದು ಆ ಗುಳಿಗೆ ಹಿಂದೆ ಏನ್ ಅದ್ಭುತವಾದಂತ ಒಂದು ಶಕ್ತಿ ಇದೆ ಆ ಶಕ್ತಿ ಅದೆಲ್ಲ ಅದಕ್ಕಾಗಿ ಆ ಶಕ್ತಿಯನ್ನ ಬೆಳೆಸ್ಕೋಬೇಕಾದಂತಹ ಸಂಪತ್ತರಲ್ಲಿ ಬರಬೇಕಾದ್ರೆ ಇಂತಹ ಅನುಭವ ಪೂರ್ಣವಾದಂತಹ ಚರಿತ್ರೆಗಳನ್ನು ಕೇಳಬೇಕು ಇದ್ರ ಮುಖಾಂತರ ನಾನು ಬಂದು ಹೇಳಿದೆ ಅವ್ರು ಬಂದು ಹೇಳಿ ಒಂದು ತಿಂಗಳಾನ್ಗಟ್ಲೆ ಹೇಳ್ತಾರ 11 ದಿವಸಗಟ್ಲೆ ಹೇಳ್ತಾರ ನಿಮ್ಮಲ್ಲಿ ಇರ್ತಕ್ಕಂಥ ಸೂಕ್ಷ್ಮವಾದಂತ ಶಕ್ತಿ ಹೊರತಿಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಹೊರ ತೆಗೆದು ಸುಜ್ಞಾನವನ್ನು ನಿಮ್ಮ ಹೃದಯ ಬಂದದ್ರೊಳಗೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಜ್ಞಾನ ನಿಮ್ಮಲ್ಲಿ ಬಂತಪ್ಪ ಅಂತಂದ್ರೆ ಮನುಷ್ಯ ಸರಳವಾಯ್ತಾರ ಸಂಸಾರದ ಎಲ್ಲ ಕಷ್ಟಗಳು ದೂರ ಆ ದೃಷ್ಟಿಯಿಂದ ಇಂತಹ ಪ್ರತಿ ವರ್ಷವೂ ಇಂತಹ ಒಂದು ಕಾರ್ಯಕ್ರಮನ ಪೂಜಾ ಸ್ಮರಣೆಗಾಗಿ ಮಾಡಿಕೊಂಡು ಬರ್ತಾ ಇರುವಂತಹ ಎಲ್ಲ ಈ ಮಠದ ಸಿಬ್ಬಂದಿಯವರಿಗೆ ಸಹಭಕ್ತರಿಗೆ ನನಗೆ ನಾಳೆ ದಿವಸ